ಆಶ್ರಮದಲ್ಲಿ ಮತ್ತೊಂದು ಅನಾಹುತ. ತಮಿಳುನಾಡು ಮೂಲದ ಹೆಚ್ಚು ಮಂದಿ ಅಸ್ವಸ್ಥ. ಹೊನ್ನಾಳಿಯಲ್ಲಿ ಘಟನೆ. ಶಿವಮೊಗ್ಗ ಮೆಗ್ಗಾನ್ಗೆ ಹಲವರ ದಾಖಲೆ. ನಮಸ್ಕಾರ ವೀಕ್ಷಕರೇ, ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಅರವಿಂದ್. ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಚಾರ ಇದು ನಿನ್ನೆ ರಾತ್ರಿಯ ನಂತರ ಆಗಿರತಕ್ಕಂಥ ಒಂದು ಡೆವಲಪ್ಮೆಂಟ್. ಬಹುತೇಕ ನಿತ್ಯಾನಂದನ ವಿಚಾರವಾಗಿ, ನಿತ್ಯಾನಂದ ನಡೆಸಿರ್ತಕ್ಕಂಥ ಅಕ್ರಮಗಳ ವಿಚಾರವಾಗಿ ನಾವು ಕೊಟ್ಟಷ್ಟು ವರದಿಗಳನ್ನ ಬೇರೆ ಯಾವ ಮಾಧ್ಯಮಗಳು ಕೊಟ್ಟಿಲ್ಲ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು. ನಾವು ಸರ್ಕಾರಕ್ಕೆ ಕಳೆದ ಬಾರಿನೇ ಎಚ್ಚರಿಕೆ ಕೊಟ್ಟಿದ್ವಿ. ನಿತ್ಯಾನಂದ ಮಾಡ್ತಾ ಇರತಕ್ಕಂಥ ಅಕ್ರಮಗಳನ್ನೆಲ್ಲ ಎಳೆಯಾಗಿ ಬಿಡಿಸಿಟ್ಟು ನೋಡಿ, ಮುಂದೊಂದು ದಿನ ಅನಾಹುತ ಕಾದಿದೆ, ಸರ್ಕಾರದವರು ಎಚ್ಚೆತ್ಕೋಬೇಕು. ಸರ್ಕಾರ ಅಟ್ಲೀಸ್ಟ್ ಇವಾಗಲಾದರೂ ಕೂಡ ಒಮ್ಮೆ ಆಶ್ರಮಕ್ಕೆ ಭೇಟಿ ಕೊಡಬೇಕು. ಅಕ್ರಮ ಗುರುಕುಲ ನಡೆಸ್ತಾ ಇದ್ದಾರೆ, ಅಕ್ರಮವಾಗಿ ಜಮೀನನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ಉಮಾಶ್ರೀ ಅವರ ಗಮನ ಸೆಳೆದ್ವಿ, ಶ್ರೀನಿವಾಸ್ ಪ್ರಸಾದ್ ಅವರ ಗಮನ ಸೆಳೆದ್ವಿ, ಸರ್ಕಾರಕ್ಕೆ ಡೆಡ್ ಲೈನ್ ಕೊಟ್ವಿ, ಕಿಮ್ಮನೆ ರತ್ನಾಕರ್ ಅವ್ರನ್ನ ಮಾತನಾಡಿಸಿದ್ವಿ. ಅವಾಗೆಲ್ಲ ನಾವು ಪದೇ ಹೇಳ್ತಾ ಇದ್ವಿ, ಮುಂದೊಂದು ದಿನ ಇದೇ ಆಶ್ರಮದಿಂದ ಅನಾಹುತ ಕಾದಿದೆ, ಎಚ್ಚೆತ್ಕೊಳ್ಳಿ. ಆದ್ರೆ ಸರ್ಕಾರ ಎಚ್ಚೆತ್ಕೊಳ್ಳಿಲ್ಲ. ಮತ್ತೊಂದು ದುರಂತ ನಡೆದೇ ಹೋಯಿತು. ನಿನ್ನೆ ರಾತ್ರಿ ಬಿಡದಿಯ ನಿತ್ಯಾನಂದನ ಆಶ್ರಮದಲ್ಲಿ ಸಹಾಯಕಿಯಾಗಿ, ಸೇವಕಿಯಾಗಿ ಕೆಲಸ ಮಾಡ್ತಾ ಇದ್ದ 24 ವರ್ಷದ ಸನ್ಯಾಸಿನಿ ಸಂಗೀತ ಅಸಹಜ ಸಾವಿಗೀಡಾಗಿದ್ದಾರೆ. ಅನೇಕ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಯಾವುದೋ ಒಬ್ಬ 24 ವರ್ಷದ ಹದಿಹರೆಯ ಯುವತಿಯೊಬ್ಬಳು ಮೃತಪಟ್ಟಿದ್ದಾಳೆ ಅಂತಂದ್ರೆ ಅದು ಕೇವಲ ಹಾರ್ಟ್ ಅಟ್ಯಾಕ್ ಇಂದ ಸತ್ತಿದ್ದಾಳೆ ಅಂತಕ್ಕಂಥ ಒಂದು ಕಡೆ ವಾದವಾದ್ರೆ, ಅದಕ್ಕೆ ಕಾರಣ ಏನು, ಯಾರು ಈ ರೀತಿ ಮಾಡಿರ್ತಕ್ಕಂಥದ್ದು, ಇದಕ್ಕೇನಾದ್ರೂ ಇದರ ಹಿನ್ನೆಲೆ ಏನಾದ್ರೂ ಇದೆಯಾ, ನಿಗೂಢತೆ ಏನಾದ್ರೂ ಇದೆಯಾ, ಹಲವಾರು ಚರ್ಚೆಗಳು ಆಗ್ಲೇಬೇಕಾಗುತ್ತೆ. ಸೊ ಇವತ್ತು ಈ ವಿಚಾರವನ್ನು ನಾವು ಚರ್ಚೆಗೆ ಆಯ್ಕೆ ಮಾಡ್ಕೊಂಡಿದ್ದೀವಿ. ಇದೇ ಈ ಹೊತ್ತಿನ ವಿಚಾರ, ನಿತ್ಯ ಆಶ್ರಮದಲ್ಲಿ ನಿಗೂಢ ಸಾವು. ವೀಕ್ಷಕರೇ, ಘಟನೆಯ ಹಿನ್ನೆಲೆಯನ್ನ ಒಂದ್ಸರ್ತಿ ನಾವು ನೋಡ್ಬಿಡೋಣ. ಬಿಡದಿಯ ನಿತ್ಯಾನಂದ ಆಶ್ರಮದಲ್ಲಿ ಮತ್ತೊಂದು ದುರಂತ ನಡೆದಿರತಕ್ಕಂಥದ್ದು. ರಾಮನಗರದ ಬಿಡದಿ ಬಳಿಯ ನಿತ್ಯಾನಂದ ಆಶ್ರಮದ ಸನ್ಯಾಸಿನಿಯೊಬ್ಬರು ನಿಗೂಢವಾಗಿ ಮೃತಪಟ್ಟಿದ್ದಾರೆ. ತಮಿಳುನಾಡಿನ ತಿರುಚಿಯ ನವಲೂರಿನ ಪುಟ್ಟಪಟ್ಟಣ ಮೂಲದ 24 ವರ್ಷದ ಸಂಗೀತ ಮೃತ ಸನ್ಯಾಸಿನಿ. ಈಕೆ 4 ವರ್ಷಗಳಿಂದ ಆಶ್ರಮದಲ್ಲಿ ಸನ್ಯಾಸಿನಿಯಾಗಿದ್ರು. ಕುಸಿದು ಬಿದ್ದಿದ್ರು ಅಂತ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ನಂತರ ರಾಜರಾಜೇಶ್ವರಿ ಆಸ್ಪತ್ರೆಯಲ್ಲಿ ಸಂಗೀತ ಮೃತಪಟ್ಟಿದ್ದಾರೆ. ಅಸಹಜ ಸಾವು ಅಂತ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಈ ಸಾವು ಹಲವಾರು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇರ್ತಕ್ಕಂಥದ್ದು. ಒಂದು ಮೂಲಗಳ ಪ್ರಕಾರ ಸಂಗೀತ ದೇಹದಲ್ಲಿ ಗಾಯದ ಗುರುತುಗಳು ಪತ್ತೆಯಾಗಿದೆಯಂತೆ. ಈ ಹಿಂದೆ 2009ರಲ್ಲೂ ಕೂಡ ವಿದೇಶಿ ಪ್ರಜೆ ಮೇಲ್ ಡೈಮಂಡ್ ಅಂತಕ್ಕಂಥ ಕೆನಡಾ ದೇಶದ ಪ್ರಜೆಯೊಬ್ಬರು ಇಲ್ಲಿ ಸಾವನ್ನಪ್ಪಿದ್ರು. ಅವರ ಅಂತ್ಯ ಸಂಸ್ಕಾರವನ್ನ ಆಶ್ರಮದಲ್ಲೇ ನಡೆಸಲಾಗಿತ್ತು. ನಿತ್ಯಾಶ್ರಮದಲ್ಲಿ ಈ ಹಿಂದೆ ಹಲವು ಅಕ್ರಮಗಳು ನಡೆದಿರೋ ಬಗ್ಗೆ ಆರೋಪಗಳಿವೆ. ಹಾಗಾಗಿ ಈ ಸನ್ಯಾಸಿನಿ ಸಾವಿನ ಪ್ರಕರಣ ಕೂಡ ಈಗ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಬಿಡದಿಯ ನಿತ್ಯಾನಂದ ಆಶ್ರಮದಲ್ಲಿ ಮತ್ತೊಂದು ದುರಂತ ಸಂಭವಿಸಿರತಕ್ಕಂಥದ್ದು. ರಾಮನಗರ ಬಿಡದಿ ಬಳಿ ಇರತಕ್ಕಂಥ ನಿತ್ಯಾನಂದ ಆಶ್ರಮದ ಸನ್ಯಾಸಿನಿಯೊಬ್ಬರು ನಿಗೂಢವಾಗಿ ಮೃತಪಟ್ಟಿದ್ದಾರೆ. ತಮಿಳುನಾಡಿನ ತಿರುಚಿಯ ನವಲೂರಿನ ಪುಟ್ಟಪಟ್ಟ ಮೂಲದ 24 ವರ್ಷದ ಸಂಗೀತ ಮೃತ ಸನ್ಯಾಸಿನಿ. ಈಕೆ 4 ವರ್ಷಗಳಿಂದ ಆಶ್ರಮದಲ್ಲಿ ಸನ್ಯಾಸಿನಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ರು. ಇವರು ಏಕಾಏಕಿ ಆಶ್ರಮದ ಒಳಗಡೆ ಕುಸಿದು ಬೀಳ್ತಾರೆ. ಆ ಕುಸಿದು ಬಿದ್ದ ಸಂದರ್ಭದಲ್ಲಿ ಇವರನ್ನ ಇಮಿಡಿಯೇಟ್ ಆಗಿ ಅಲ್ಲಿಂದ ಆಸ್ಪತ್ರೆಗೆ ರವಾನೆ ಮಾಡಲಾಗುತ್ತೆ. ಬಿಡದಿಯಿಂದ ಕೆಂಗೇರಿ ಬಳಿ ಇರತಕ್ಕಂಥ ರಾಜರಾಜೇಶ್ವರಿ ಆಸ್ಪತ್ರೆಗೆ ಅವರನ್ನ ಕರ್ಕೊಂಡು ಬರಲಾಗುತ್ತೆ. ಆದರೆ ಆಸ್ಪತ್ರೆಗೆ ಬರುವಾಗ ಮಾರ್ಗ ಮಧ್ಯದಲ್ಲೇ ಅವರು ಮೃತಪಟ್ಟಿದ್ದಾರೆ ಅಂತಕ್ಕಂಥದ್ದು ಅದನ್ನ ವೈದ್ಯರು ಕೂಡ ದೃಢಪಡಿಸುತ್ತಾರೆ. ಇದಾದ ಬಳಿಕ ಪೊಲೀಸರು ಅದನ್ನ ಒಂದು ಅಸಹಜ ಸಾವು ಅಂತ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸೊ ಇದರ ಡೆವಲಪ್ಮೆಂಟ್ಸ್ ಏನೆಲ್ಲ ಆಗಿದೆ ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋಣ. ನಮ್ಮ ರಿಪೋರ್ಟರ್ ಭವಿತ್ ನಮ್ಮ ಜೊತೆ ಇವಾಗ ನೇರ ಸಂಪರ್ಕದಲ್ಲಿದ್ದಾರೆ ರಾಮನಗರದಿಂದ. ಭವಿತ್, 2-3 ಅಂಶಗಳು. ಒಂದು, ಸಂಗೀತ ಅವರ ಸಾವು ಅಸಹಜ ಅಂತ ಮೊದಲಿಗೆ ಪ್ರಕರಣ ದಾಖಲಾಗೋದಕ್ಕೆ ಕಾರಣ ಏನು, ಅದಾದ ನಂತರ ಏನು ಆಸ್ಪತ್ರೆಯಿಂದ ವರದಿ ಬಂತು, ಆಕೆಯ ಮೈ ಮೇಲೆಲ್ಲ ಗಾಯದ ಗುರುತುಗಳಿತ್ತು ಅಂತ ಹೇಳಿದ್ರಲ್ಲ, ಅದರ ಬಗ್ಗೆ ಪೊಲೀಸರು ಏನೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ?
ಅರವಿಂದ್, ಸಿಆರ್ಪಿಸಿ ಸೆಕ್ಷನ್ 174 ಪ್ರಕಾರ ಸಾಮಾನ್ಯವಾಗಿ ಯಾವುದೇ ಒಂದು ಸಾವು ಅಂದ್ರೆ ಅಸ್ವಾಭಾವಿಕವಾಗಿ ಸಂಭವಿಸಿದ್ರೆ ಅದನ್ನ ಒಂದು ರೀತಿ ಅಸಹಜ ಸಾವು ಅಂತ ಹೇಳಿ ಒಂದು ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಳ್ತಾರೆ. ಇಲ್ಲಿ ಕೂಡ ಏನ್ ನಿತ್ಯಾನಂದನ ಆಶ್ರಮದಲ್ಲಿ ಸಂಗೀತ ಅಂದ್ರೆ ಡಿಸೆಂಬರ್ 28ನೇ ತಾರೀಕು ಕ್ರೈಸ್ತ ಸನ್ಯಾಸಿನಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾಳೆ. ಆಕೆ ಏಕಾಏಕಿ ಕುಸಿದು ಬೀಳ್ತಾಳೆ. ಕುಸಿದು ಬಿದ್ದ ನಂತರ ಆಕೆಯನ್ನು ರಾಜರಾಜೇಶ್ವರಿ ಹಾಸ್ಪಿಟಲ್ಗೆ ದಾಖಲು ಮಾಡ್ತಾ ಇರ್ತಕ್ಕಂಥ ಒಂದು ಮಾಹಿತಿ ಏನು ಪೊಲೀಸರಿಗೆ ಲಭಿಸುತ್ತೋ ಆ ಮಾಹಿತಿಯ ಆಧಾರದ ಮೇಲೆ ಮೊದಲಿಗೆ ಅವರು ಒಂದು ಅಸಹಜ ಸಾವು ಅಂತಕ್ಕಂಥ ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಳ್ತಾರೆ. ಆ ನಂತರ ಮೆಡಿಕಲ್ ಏನು ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ನಂತರ ಆಕೆಯ ಸಾವಿನ ಕಾರಣಗಳು ಏನು ಅಂತ ಹೇಳಿ ಒಂದು ಅಂಶಗಳು ಕೂಡ ದಾಖಲಾಗ್ತವೆ. ಅದರಲ್ಲಿ ಒಂದು ಏನಪ್ಪಾ ಅಂತ ಹೇಳಿದ್ರೆ ಆಕೆಗೆ ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳಿ ಅಂದ್ರೆ ಕಾಸ್ ಆಫ್ ಡೆತ್ ಅಂತ ಹೇಳಿ ಏನು PM ರಿಪೋರ್ಟ್ ನಲ್ಲಿ ಇದೆಯೋ ಅದರಲ್ಲಿ ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳಿ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಒಂದು ಡೌಟ್ ಏನಪ್ಪಾ ಅಂತ ಹೇಳಿದ್ರೆ ಕಾರ್ಡಿಯಾಕ್ ಅರೆಸ್ಟ್ ಇಸ್ ದ ಫೈನಲ್ ಸ್ಟೇಜ್. ಅದು ಅಂದ್ರೆ ಡೆತ್ ಆಗ್ಲಿಕ್ಕೆ ಇರ್ತಕ್ಕಂಥ ಒಂದು, ಬಟ್ ಆದ್ರೆ ಕಾರ್ಡಿಯಾಕ್ ಅರೆಸ್ಟ್ ಆಗ್ಲಿಕ್ಕೆ ಬೇರೆ ಬೇರೆ ಲಕ್ಷಣಗಳು ಸಿಂಪ್ಟಮ್ಸ್ ಗಳು ಏನೇನಿದೆ ಅನ್ನೋದ್ರ ಬಗ್ಗೆ ಕೂಡ ಇನ್ನು ಮಾಹಿತಿ ಕೂಡ ಯಾರು ಕೂಡ ಬಹಿರಂಗಪಡಿಸ್ತಿಲ್ಲ. ಹಾಗಾಗಿ ಅದು ಒಂದು ರೀತಿಯಲ್ಲಿ ಕೂಡ ಒಂದು ರೀತಿ ಅಂದ್ರೆ ಅನುಮಾನ ಕೂಡ ಸಂಶಯ ಕೂಡ ಇದೆ. ಇನ್ನು ಕೆಲವು ಪ್ರಕರಣಗಳನ್ನು ಹಿಂದೆ ಈತನ ಆಶ್ರಮದಲ್ಲಿ ನಡೆತಕ್ಕಂಥ ಕೆಲವು ಘಟನೆಗಳನ್ನ ನೋಡಿದ್ರೆ ಕೂಡ ಈ ಸಾವು ಕೂಡ ಎಲ್ಲೋ ಒಂದು ರೀತಿ ಯಾವುದನ್ನ ಮುಚ್ಚಿ ಆಗ್ತಕ್ಕಂಥ ಯತ್ನಗಳು ಕೂಡ ನಡೆದಿದೆಯಾ ಅಥವಾ ಈಕೆ ಏನಾದ್ರು ಆತ್ಮಹತ್ಯೆಗೆ ಯತ್ನಿಸಿದ್ದಾದ್ರೂ ಅದಕ್ಕೆ ಕಾರಣ ಆದ್ರೂ ಏನು, ಇದಕ್ಕೆಲ್ಲ ಸುಮಾರು ಪ್ರಶ್ನೆಗಳಿದಾವೆ. ಆ ಪ್ರಶ್ನೆಗಳಿಗೆ ಸದ್ಯಕ್ಕೆ ಯಾವುದೇ ತರಹದ ಉತ್ತರಗಳು ದೊರಕ್ತಾ ಇಲ್ಲ. ಒಂದು ಮಾಹಿತಿಯ ಪ್ರಕಾರ ಅರವಿಂದ್ ಏನು ತಿರುಚಿಯಲ್ಲಿ ಏನು ತಿರುಚರಾಪಳ್ಳಿ ಅಂತೇಳಿ ತಮಿಳುನಾಡಿನಲ್ಲಿ ಆಕೆಯ ಸ್ವಂತ ಊರಾಗಿದೆಯೋ ಆ ಊರಿನಲ್ಲಿ ಕೆಲವು ಸ್ಥಳೀಯರು ಒಂದು ಪ್ರಕರಣವನ್ನು ಕೂಡ ಒಂದು ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅಲ್ಲಿಯ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಮತ್ತೊಮ್ಮೆ ಮರಣೋತ್ತರ ಪರೀಕ್ಷೆಯನ್ನು ನಡೆಸಬೇಕು, ಈಕೆಯ ಸಾವಿನ ಬಗ್ಗೆ ನಮಗೆ ಅನುಮಾನ ಇದೆ ಅಂತಕ್ಕಂಥ ಒಂದು ದೂರನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿಗಳಿದ್ದಾವೆ. ಒಂದು ವೇಳೆ ಆ ದೂರನ್ನು ಗಂಭೀರವಾಗಿ ಪರಿಶೀಲನೆ ಮಾಡಿದ್ದೇ ಆದಲ್ಲಿ ಮತ್ತೊಮ್ಮೆ ಸಂಗೀತಳ ಮರಣೋತ್ತರ ಪರೀಕ್ಷೆ ನಡೆಸುವಂತಹ ಅವಕಾಶಗಳು ಕೂಡ ಇದೆ. ಆದ್ರೆ ಅಲ್ಲಿಯ ಪೊಲೀಸರು ಅದನ್ನ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಈತನ ಇತಿಹಾಸವನ್ನ ತೆಗೆದು ನೋಡಿದಾಗ ಈ ತರದ ಹಲವು ಘಟನೆಗಳು ಈತನ ಆಶ್ರಮದಲ್ಲಿ ನಡೆದಿರ್ತಕ್ಕಂಥದ್ದು. 2007ರಲ್ಲಿ ನಾನು ಮೊದಲೇ ಹೇಳಿದಂತೆ ನಿಕ್ಸನ್ ಅನ್ನ ಒಬ್ಬ ಆತನ ಅನುಯಾಯಿ ಸಾಯ್ತಾನೆ. ಆತನನ್ನ ಈತನೇ ಏನು ತಮಿಳುನಾಡಿನಿಂದ ಏನು ತಿರುಚಿಯಿಂದ ಕರ್ಕೊಂಡು ಬರ್ತಾನೆ ತನ್ನ ಅನುಯಾಯಿಯಾಗಿ. ಆ ನಂತರ ಆತ ಒಂದು ದಿನ ಏಕಾಏಕಿ ಸಾವನ್ನಪ್ತಾನೆ. ಸಾವನ್ನಪ್ಪಿದ ನಂತರ ಆತ ಮನೆಯವರಿಗೆ ತಿಳಿಸಿ ನಿಮ್ಮ ಮಗನ ಶವವನ್ನ ಊಣ್ಬಿಡಿ, ಆತನನ್ನ ಸುಟ್ಟು ಹಾಕಿ ಅಂತ ಹೇಳ್ತಾರೆ. ಅದು ಕೂಡ ಒಂದು ಅನುಮಾನಕ್ಕೆ ಕಾರಣ ಆಗಿರುತ್ತೆ. ಬಟ್ ಅದರ ಬಗ್ಗೆ ಪೊಲೀಸ್ ಮಹಾನಿರ್ದೇಶಕರು ಕೂಡ ದೂರು ಕೊಟ್ಟಿರ್ತಾರೆ. ಆದ್ರೂ ಕೂಡ ಯಾವುದೇ ತರ ಪ್ರಯೋಜನ ಇಲ್ಲ. ಅದಾದ ನಂತರ ನೀವು ಮೊದಲೇ ಹೇಳ್ತಿದ್ರಿ ಕೆನಡಿಯನ್ ಪ್ರಜೆ ಕೂಡ ಇಲ್ಲಿ ಒಂದು ರೀತಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರ್ತಕ್ಕಂಥದ್ದು. ಅದಾದ ನಂತರ ಮೊನ್ನೆ ಡಿಸೆಂಬರ್ 28ನೇ ತಾರೀಕು ಸಂಗೀತ ಇಲ್ಲಿ ಸಾವನ್ನಪ್ಪಿರ್ತಕ್ಕಂಥದ್ದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಆದ್ರೆ ಅದಕ್ಕೆ ಸ್ಪಷ್ಟ ಉತ್ತರವನ್ನ ಪೊಲೀಸರು ನೀಡಬೇಕು. ಅವರ ತನಿಖೆಯ ನಂತರವಷ್ಟೇ ತಿಳಿಬೇಕಾಗುತ್ತೆ. ಅಂದ್ರೆ ಇನ್ನು ನಮಗೆ PM ರಿಪೋರ್ಟ್ ನಲ್ಲಿ ಅಂದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಏನೆಲ್ಲ ಅಂಶಗಳು ಅಡಕವಾಗಿದೆ ಅಂತಕ್ಕಂಥ ಗೊತ್ತಾದ ನಂತರ ಇದಕ್ಕೆ ನಿಜವಾದ ಕಾರಣಗಳು ಏನು ಅಂತ ಹೇಳಿ ಅಂದ್ರೆ ಇಲ್ಲಿ PM ರಿಪೋರ್ಟ್ ಕೂಡ ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ಬಂದಿದ್ಯಾ ಅನ್ನೋಕ್ಕೂ ಕೂಡ ಡೌಟ್ ಇದೆ. ಯಾಕೆಂತ ಹೇಳಿದ್ರೆ ನಿತ್ಯಾನಂದನ ಪ್ರಭಾವದ ಬಗ್ಗೆ ನಾವು ಪದೇ ಹೇಳ್ತಾ ಇದೀವಿ. ಆತನ ಪ್ರಭಾವ ಯಾವ ಮಟ್ಟದಲ್ಲಿದೆ ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ಸರ್ಕಾರದ ಮಟ್ಟದಲ್ಲೂ ಕೂಡ ತನ್ನ ಪ್ರಭಾವವನ್ನ ಬಳಸಿಕೊಂಡು ತನ್ನ ಕೆಲಸವನ್ನ ಮಾಡ್ಕೊಳ್ತಕ್ಕಂತ ಒಂದು ಛಾತಿಯನ್ನ ಬೆಳೆಸ್ಕೊಂಡಿದ್ದಾನೆ ನಿತ್ಯಾನಂದ. ಹಾಗಾಗಿ ಈ ಮೆಡಿಕಲ್ ರಿಪೋರ್ಟ್ ನಲ್ಲೂ ಕೂಡ ಎಲ್ಲಾದ್ರೂ ಈತನ ಪ್ರಭಾವ ಬಳಕೆ ಆಗಿದೆಯಾ ಅಂತಕ್ಕಂಥ ಒಂದು ಡೌಟ್ಗಳು ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ಮೂಡ್ತಾ ಇದೆ. ಅರವಿಂದ್, ಭವಿತನ್, ಈ ಪೋಸ್ಟ್ ಮಾರ್ಟಮ್ ಸಂಗೀತ ಪೋಸ್ಟ್ ಮಾರ್ಟಮ್ ಯಾವಾಗ ಆಯ್ತು, ಯಾವ ಆಸ್ಪತ್ರೆಯಲ್ಲಾಯ್ತು, ಅದಾದ ನಂತರ ಆ ಪೋಸ್ಟ್ ಮಾರ್ಟಮ್ ಆದ ನಂತರ ಮೃತದೇಹವನ್ನ ಸುಪರ್ದಿಗೆ ತೆಗೆದುಕೊಂಡವರು ಯಾರು, ಆ ಮೃತದೇಹವನ್ನ ಈಗ ಆಕೆಯ ಊರಾದಂತಹ ತಿರುಚಿಗೆ ತಗೊಂಡೋಗ್ಲಾಯ್ತಾ ಮತ್ತೆ ಅಥವಾ ಅದನ್ನ ವಾಪಸ್ ಆಶ್ರಮಕ್ಕೆ ತಗೊಂಡೋಗಿ ಅಲ್ಲಿ ಅಂತ್ಯ ಸಂಸ್ಕಾರ ಆಯ್ತಾ, ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ತಾ ಭವಿತ್? ಖಂಡಿತ ಅರವಿಂದ್, ಡಿಸೆಂಬರ್ 28ನೇ ತಾರೀಕು ಆಶ್ರಮದಲ್ಲಿ ಸಂಗೀತ ಏಕಾಏಕಿ ಕುಸಿದು ಬಂದ ನಂತರ ಆಕೆಯನ್ನ ರಾಜರಾಜೇಶ್ವರಿ ಹಾಸ್ಪಿಟಲ್ಗೆ ದಾಖಲು ಮಾಡ್ತಾರೆ. ದಾಖಲು ಮಾಡಿದಂತ ಸಂದರ್ಭದಲ್ಲಿ ಆಕೆಯನ್ನು ಪರೀಕ್ಷೆ ಮಾಡಿದಂತ ವೈದ್ಯರು ಆಕೆ ಮಾರ್ಗ ಮಧ್ಯದಲ್ಲೇ ಸಾವನ್ನಪ್ಪಿದ್ದಾಳೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಡ್ತಾರೆ. ಆ ಮಾಹಿತಿಯನ್ನು ಕೊಟ್ಟ ನಂತರ ರಾಮನಗರದ ಬಿಡದಿಯ ಪೊಲೀಸ್ ಠಾಣೆಯಲ್ಲಿ ಒಂದು ಅಸಹಜ ಪ್ರಕರಣ ಸಾವು ಅಂತ ಹೇಳಿ ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಳ್ತಾರೆ. ದಾಖಲು ಮಾಡಿಕೊಂಡ ನಂತರ ಆಕೆಯ ತಾಯಿ ಏನು ಸಂಗೀತದ ತಾಯಿ ಝಾನ್ಸಿ ರಾಣಿ ಅಂತೇಳಿ ಆಕೆ ತಿರುಚರಾಪಳ್ಳಿಯಿಂದ ಬರ್ತಾರೆ. ಬಂದ ನಂತರ ಒಂದು ಪೊಲೀಸ್ನವರಿಗೆ ಕೂಡ ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಒಟ್ಟಾರೆ ಈ ಎಲ್ಲ ಪೋಸ್ಟ್ ಮಾರ್ಟಮ್ ನಡೆದ ನಂತರ ಆಕೆಯ ಶವವನ್ನ ಆಕೆಯ ಪೋಷಕರು ತೆಗೆದುಕೊಂಡು ಹೋಗಿದ್ದಾರೆ. ಅಂದ್ರೆ ಆಕೆಯ ಸ್ವಗ್ರಾಮವಾದಂತಹ ಏನು ಕುಟ್ಟಪಟ್ಟಿ ಗ್ರಾಮ ಇದೆಯೋ ಅಲ್ಲಿಗೆ ತಗೊಂಡೋಗಿದ್ದಾರೆ. ಅಲ್ಲಿ ಬಂದಿರತಕ್ಕಂಥ ಅಂದ್ರೆ ಮಾಹಿತಿ ನಾನು ಮೊದಲೇ ಹೇಳಿದಂತೆ ಕೆಲವು ಸ್ಥಳೀಯರು ಒಂದು ದೂರನ್ನ ದಾಖಲಿಸಿದ್ದಾರೆ. ಬಟ್ ಇಲ್ಲಿಯವರೆಗೆ ಇರ್ತಕ್ಕಂಥ ಮಾಹಿತಿ ಇದಿಷ್ಟು. ಅರವಿಂದ್, ಶವ ಸಂಸ್ಕಾರ ಆಗಿದೆಯಾ ಇಲ್ವಾ ಅಂತ ಏನಾದ್ರು ಕನ್ಫರ್ಮ್ ಆಯ್ತಾ ಭವಿತ್?
ಖಂಡಿತ. ಯಾಕಂದ್ರೆ ಶವ ಸಂಸ್ಕಾರ ಏನು ನಿನ್ನೆ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು. ಬಟ್ ನಮಗೆ ಬಂದಿರತಕ್ಕಂಥ ಮಾಹಿತಿ ಏನಪ್ಪ ಅಂದ್ರೆ ಶವ ಸಂಸ್ಕಾರ ಆಗೋಕ್ಕಿಂತ ಮುಂಚೆ ಈ ತರ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ. ಬಟ್ ಯಾಕಂತ ಹೇಳಿದ್ರೆ ಡಿಸೆಂಬರ್ 28ನೇ ತಾರೀಕು ಸಾವು ಸಂಭವಿಸಿರೋದ್ರಿಂದ 24 ಗಂಟೆಯ ಮೇಲೆ ಯಾವುದೇ ಶವವನ್ನು ಇಡ್ಲಿಕ್ಕಾಗಲ್ಲ. ಯಾಕಂದ್ರೆ ಡಿಕಂಪೋಸ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಶವ ಸಂಸ್ಕಾರವನ್ನ ಮಾಡಿರ್ತಾರೆ. ಆದ್ರೆ ಬಟ್ ಈಗ ಅಲ್ಲಿಯ ಒಂದು ರಿಲಯಬಲ್ ಸೋರ್ಸ್ ಗಳ ಬಗ್ಗೆ ನಮಗೆ ಗೊತ್ತಿರತಕ್ಕಂಥ ಮಾಹಿತಿ ಏನಪ್ಪಾ ಅಂದ್ರೆ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ನಮಗಿರ್ತಕ್ಕಂತಹ ಗೊಂದಲಗಳೇನಪ್ಪಾ ಅಂತ ಹೇಳಿದ್ರೆ ಸಂಗೀತಳ ಶವವನ್ನ ಯಾವ ರೀತಿ ಇದ್ ಮಾಡಿದ್ದಾರೆ ಅಂತ ಹೇಳಿ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ ಅಂದ್ರೆ, ಒಂದು ವೇಳೆ ಆಕೆಯನ್ನ ಅಂದ್ರೆ ಊಣಿದ್ರೆ ನಂತರ ಮತ್ತೊಮ್ಮೆ ಮರಣೋತ್ತರ ಪರೀಕ್ಷೆಗೆ ಅವಕಾಶ ಇದೆ ಮತ್ತೆ ನಿಜವಾದಂತಹ ತನಿಖೆ ನಡೆಯಲಿಕ್ಕೆ ಸಾಧ್ಯ ಇದೆ. ಆದ್ರೆ ಆಕೆಯ ಶವವನ್ನ ಸುಟ್ಟು ಹಾಕಿದ್ರೆ ಒಟ್ಟಾರೆ ಇಡೀ ಪ್ರಕರಣ ಇಲ್ಲಿ ಮುಚ್ಚಿ ಹೋಗ್ತಕ್ಕಂತಹ ಮುಚ್ಚಿ ಹೋಗ್ತಕ್ಕಂಥ ಒಂದು ಅಪಾಯ ಇದೆ ಅಂತಾನೆ ಹೇಳ್ಬೋದು. ಅರವಿಂದ್, ಎಸ್ ಭವಿತ್, ನೀವು ಹೇಳ್ತಾ ಇದ್ರಿ ಆಕೆ ಕ್ರೈಸ್ತ ಸನ್ಯಾಸಿನಿ ಆಗಿದ್ರು ಅಂತಕ್ಕಂಥದ್ದು. ಸೊ ಅವರ ಮನೆಯ ಆಚಾರ ವಿಚಾರದ ಪ್ರಕಾರ ನೋಡೋದಾದ್ರೆ ಆ ಕೆಫೀನ್ ಬಾಕ್ಸ್ ಒಳಗಡೆ ಇಟ್ಟು ಆಕೆಯನ್ನ ಬರಿ ಮಾಡಬೇಕಾಗುತ್ತೆ. ಅದು ಒಂದು ಕಡೆ. ಇನ್ನೊಂದು ಇಲ್ಲಿ ಇರ್ತಕ್ಕಂಥ ಗೊಂದಲ ಏನು, ದ್ವಂದ್ವ ಅಂತಂದ್ರೆ ಆಕೆ ಮೃತಪಟ್ಟಿರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ, ಮರಣೋತ್ತರ ಪರೀಕ್ಷೆ ಆಗಿರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ, ಅದಾದ ನಂತರ ಆಕೆಯ ಮೇಲೆ ಕೇಸ್ ದಾಖಲಾಗಿರ್ತಕ್ಕಂಥದ್ದು ರಾಮನಗರದಲ್ಲಿ. ಈಗ ಆಕೆಯನ್ನ ತಮ್ಮ ಹುಟ್ಟೂರಿಗೆ ಆಕೆಯ ದೇಹವನ್ನು ತೆಗೆದುಕೊಂಡು ಹೋದಾಗ ಅಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವರೊಂದು ವೇಳೆ ಏನಾದರೂ ಒಪ್ಪಿಗೆಯನ್ನು ಕೊಟ್ರೆ ಅಲ್ಲಿ ಮತ್ತೊಮ್ಮೆ ಮರಣೋತ್ತರ ಪರೀಕ್ಷೆ ಮಾಡೋದಕ್ಕೆ ಪ್ರಾವಿಷನ್ ಇದೆಯಾ ಅಂತ. ಖಂಡಿತ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಕಡೆ ಪ್ರಕರಣ ದಾಖಲಾದ ನಂತರ ಅಲ್ಲಿ ಇನ್ನೊಂದು ಪ್ರಕರಣ ದಾಖಲಾಗಂತ ಅಗತ್ಯ ಇಲ್ಲ. ಆದ್ರೆ ಅಲ್ಲಿ ಬಂದಿರತಕ್ಕಂಥ ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ ಕೆಲವು ಸ್ಥಳೀಯರು ಸಂಗೀತಳ ಸಾವಿನ ಬಗ್ಗೆ ಒಂದು ರೀತಿ ಸಂಶಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಅಲ್ಲಿಯ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಈ ಸಾವಿನ ಬಗ್ಗೆ ಒಂದು ಅನುಮಾನವನ್ನು ವ್ಯಕ್ತಪಡಿಸಿ ಮತ್ತೊಮ್ಮೆ ಮರುಮರಣೋತ್ತರ ಪರೀಕ್ಷೆಯನ್ನ ನಡೆಸಿ ಅಂತಕ್ಕಂಥ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಒಂದು ವೇಳೆ ಅಲ್ಲಿಯ ಪೊಲೀಸರು ಆ ದೂರನ್ನು ಗಂಭೀರವಾಗಿ ಪರಿಗಣಿಸಿದ್ದೆ ಆದ್ರೆ ಆಕೆಯನ್ನ ಮತ್ತೆ ನೀವು ಏನು ಪೋಸ್ಟ್ ಮಾರ್ಟಮ್ ಮಾಡಬಹುದು. ಆದ್ರೆ ನೀವು ಹೇಳಿದಂತೆ ಆಕೆ ಕ್ರೈಸ್ತ ಸನ್ಯಾಸಿನಿ, ಹಾಗಾಗಿ ಕಾಫಿನ್ ಬಾಕ್ಸ್ ನಲ್ಲಿ ಇಟ್ಟು ಉಣ್ತಾರೆ ಅಂತಕ್ಕಂಥದ್ದು ಅವೆಲ್ಲ ಕೂಡ ಸರಿ. ಆದ್ರೆ ಆ ರಿಚುವಲ್ಸ್ ಪ್ರಕಾರ ಆತರ ನಡಿಬೇಕಾಗುತ್ತೆ. ಆದ್ರೆ ಇದಕ್ಕೆ ನಿಮಗೆ ಇನ್ನೊಂದು ಕೇಸ್ ಹಿಸ್ಟ್ರಿಯನ್ನು ಕೊಡ್ತೀನಿ. ಅದು ನಿಕ್ಸನ್ ಸಾವಿನ ಬಗ್ಗೆ ನಾನು ಉಲ್ಲೇಖ ಮಾಡಿ ಮಾತನಾಡ್ತಿದ್ದೆ. ನಿಕ್ಸನ್ ಕೂಡ ಮೂಲತಃ ಕ್ರಿಶ್ಚಿಯನ್ ಕೂಡ ಆಗಿರ್ತಾನೆ. ಆತನ ಸಂಪ್ರದಾಯದ ಪ್ರಕಾರ ಯಾವುದೇ ಕಾರಣಕ್ಕೂ ಹೆಣವನ್ನ ಹೂಳೋದಿಲ್ಲ, ಆದ್ರೆ ಹೆಣವನ್ನು ಸುಡೋದಿಲ್ಲ. ಆದ್ರೆ ಅವತ್ತು ನಿಕ್ಸನ್ನ ಬಾಡಿಯನ್ನ ತೆಗೆದುಕೊಂಡು ಹೋಗಬೇಕಾದ್ರೆ ನಿತ್ಯಾನಂದ ಸ್ವತಃ ಆತನ ಪೋಷಕರಿಗೆ ಕರೆ ಮಾಡಿ ನಿಮ್ಮ ಮಗನ ಶವವನ್ನ ಹೂಣ್ಬೇಡಿ, ಸುಟ್ಟು ಹಾಕಿ ಅಂತೇಳಿ ಒಂದು ಮಾತನ್ನು ಕೂಡ ಹೇಳಿರ್ತಾನೆ. ಅದಕ್ಕೆ ಬೇಕಾದಂತ ದಾಖಲೆಗಳು ಕೂಡ ನಾವು ಇದೆ. ಹಿಂದೆ ನಾವು ಕೂಡ ಅದರ ಬಗ್ಗೆ ಒಂದು ವರದಿಯನ್ನು ಕೂಡ ಪ್ರಸಾರ ಮಾಡಿದ್ದು. ಹಾಗಾಗಿ ಈ ಪ್ರಕರಣವು ಕೂಡ ಅದಕ್ಕೆ ತಳುಕು ಹಾಕಿ ನೋಡಿದ್ರೆ ಎಲ್ಲೋ ಒಂದು ರೀತಿಯ ಅನುಮಾನದ ಹೇಳೆ ಬರ್ತಾ ಇದೆ. ಅರವಿಂದ್, ಎಸ್ ಭವಿತ್, ಥ್ಯಾಂಕ್ ಯು ವೆರಿ ಮಚ್. ಅಗತ್ಯವಿದ್ರೆ ಮತ್ತೆ ನಿಮ್ಮನ್ನ ನಾನು ಸಂಪರ್ಕ ಮಾಡ್ತೀನಿ. ಇವಾಗ ನಾವು ಒಂದು ವಿಚಾರ ಅಂತೂ ಸ್ಪಷ್ಟವಾಯಿತು. ಈ ಹಿಂದೆ 2 ಸಾವು ಪ್ರಕರಣಗಳು ಇದೇ ಆಶ್ರಮದಲ್ಲಿ ಸಂಭವಿಸಿತ್ತು. ನಿಕ್ಸನ್ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಅದಾದ ನಂತರ ಆತ ಅಂದ್ರೆ ಆಗಿನ್ನೂ ನಿತ್ಯಾನಂದ ದೀಕ್ಷೆಯನ್ನ ತೆಗೆದುಕೊಂಡ ಹೊಸದು. ಆ ಸಂದರ್ಭದಲ್ಲೇ ನಿಕ್ಸನ್ ಅಂತಕ್ಕಂಥವನು ಅನುಮಾನಾಸ್ಪದವಾಗಿ ಸಾವನ್ನಪ್ತಾನೆ. ಆತನ ಮರಣೋತ್ತರ ಪರೀಕ್ಷೆಯೂ ಕೂಡ ಆಗಿರೋದಿಲ್ಲ. ಆತನ ಅಣ್ಣ ತಮ್ಮಂದ್ರು ಬಂದು ಆತನ ಮೃತದೇಹವನ್ನು ಇಲ್ಲಿಂದ ಮಧುರೈಗೆ ತೆಗೆದುಕೊಂಡು ಹೋಗ್ತಾರೆ. ಮಧುರೈಗೆ ಹೋಗ್ತಾ ಇದ್ದಂಗೆ ಈ ಕಡೆ ನಿತ್ಯಾನಂದನಿಂದ ಒಂದು ಕರೆ ಹೋಗುತ್ತೆ, ಯಾವುದೇ ಕಾರಣಕ್ಕೂ ಕೂಡ ದೇಹವನ್ನ ಹೂಳಬಾರದು, ಅದನ್ನ ಸುಟ್ಟು ಹಾಕಬೇಕು ಅಂತಕ್ಕಂಥದ್ದು. ಆನಂತರ ಅವನು ಮೆಡಿಕಲ್ ಕೆಲವೊಂದು ರಿಪೋರ್ಟ್ ಗಳನ್ನ ರೆಡಿ ಮಾಡ್ಕೋತಾನೆ. ಆ ದೇಹ ಡಿಕಂಪೋಸ್ ಆದ್ರೆ ಅಲ್ಲಿರ್ತಕ್ಕಂಥ ವೈರಾಣುಗಳೆಲ್ಲವೂ ಕೂಡ ಮತ್ತೆ ಹೊರಗೆ ಬರ್ತದೆ ಅನ್ನೋ ಕಾರಣಕ್ಕೋಸ್ಕರ ಆ ರೀತಿ ಡಿಕಂಪೋಸ್ ಆತರ ಬರ್ನ್ ಮಾಡೋದಕ್ಕೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ಅಂತ ಅಂದ್ಬಿಟ್ಟು. ಬಟ್ ಆ ಪ್ರಕರಣ ಮತ್ತು ಈ ಪ್ರಕರಣವನ್ನ ನೋಡಿದಾಗ ಎಲ್ಲೋ ಒಂದ್ ಕಡೆ ಸಾಮ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಒಂದು ವೇಳೆ ಆಕೆ ಕ್ರೈಸ್ತ ಸನ್ಯಾಸಿನಿನೇ ಆಗಿದ್ರೆ ಕ್ರೈಸ್ತ ಧರ್ಮದ ಪ್ರಕಾರ ಕಾಫಿನ್ ಬಾಕ್ಸ್ ನಲ್ಲಿ ಹಾಕಿ ಆಕೆಯನ್ನ ಹೋಳ್ಬೇಕು. ಇಲ್ಲೇನಾದ್ರೂ ತಿರುಚಿಯಲ್ಲಿ ಆಕೆಯನ್ನ ಆ ಮೃತದೇಹವನ್ನ ಬರ್ನ್ ಮಾಡಿದ್ರೆ, ಸುಟ್ಟು ಹಾಕಿದ್ರೆ ಖಂಡಿತ ನಿತ್ಯಾನಂದನ ಪವಾಡ, ನಿತ್ಯಾನಂದನ ಕೈವಾಡ ಎರಡೂ ಕೂಡ ಇದರಲ್ಲಿ ಇದೆ ಅಂತಕ್ಕಂಥದ್ದು ಸ್ಪಷ್ಟ ಆಗುತ್ತೆ. ಆದ್ರೆ ನಿತ್ಯಾನಂದ ಬಹಳ ಚಾಲಾಕಿ ಮನುಷ್ಯ, ಕಾನೂನಿಗೆ ಸೆಡ್ಡು ಹೊಡೆಯುವಂತ ಮನುಷ್ಯ. ಆತ ಇಷ್ಟಕ್ಕೆಲ್ಲ ಅವಕಾಶವನ್ನ ಮಾಡಿಕೊಡ್ತಾನ ಅಥವಾ ಈ ಕೇಸ್ ಎಲ್ಲೂ ಕೂಡ ಹೊರಗಡೆ ಬರೆದಿದ್ದಂಗೆ ನೋಡ್ಕೊಳ್ತಾನ? ಓಕೆ, ಈಗ ಹೊಂದಿರತಕ್ಕಂಥ PM ರಿಪೋರ್ಟ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೆ ಹೃದಯ ಸ್ತಂಭನದಿಂದ ಆಕೆ ಮೃತಪಟ್ಟಿದ್ದಾಳೆ ಅಂತಕ್ಕಂಥದ್ದು ಬಂದಿದ್ರು ಕೂಡ ನಮ್ಮ ರಿಪೋರ್ಟರ್ ಅನುಮಾನ ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು ಅದು ಪಾರದರ್ಶಕವಾದಂತಹ ರಿಪೋರ್ಟ್ ಆಗಿರುತ್ತಾ? ನಿತ್ಯಾನಂದ ಸರ್ಕಾರದ ಮಟ್ಟದಲ್ಲೇ ತನ್ನ ಇನ್ಫ್ಲೂಯೆನ್ಸ್ ಅನ್ನ ಉಪಯೋಗಿಸತಕ್ಕಂಥ ವ್ಯಕ್ತಿ, ಇಲ್ಲಿ ಯಾಕೆ ಇನ್ಫ್ಲೂಯೆನ್ಸ್ ಅನ್ನ ಉಪಯೋಗಿಸಿ ಅದನ್ನ ತಿದ್ದಿಸಿರಬಾರದು? ವೈದ್ಯರ ಮೇಲೆ ಪ್ರಭಾವವನ್ನ ಬೀರಿ ಅದನ್ನ ತನಗೆ ಬೇಕಾದ ರೀತಿಯಲ್ಲಿ ಬರೆಸ್ಕೊಂಡಿರಬಾರದು? ಸೊ ಆ ಅನುಮಾನವನ್ನ ಇಟ್ಕೊಂಡು ಇವತ್ತು ನಾವು ಇಲ್ಲಿ ಚರ್ಚೆ ಮಾಡ್ತಾ ಇರತಕ್ಕಂಥದ್ದು. ಕೇವಲ ಹಾರ್ಟ್ ಅಟ್ಯಾಕ್ ನಿಂದ ಒಬ್ಬ ವ್ಯಕ್ತಿ ಮರಣ ಅಪ್ಪಿದ್ರೆ ಅಥವಾ ಆಶ್ರಮದ ವ್ಯಕ್ತಿನೇ ಮೃತಪಟ್ರೆ ಅಷ್ಟೊಂದು ಹೈಪ್ ಆಗೋದಿಲ್ಲ. ಈ ಹಿಂದೆ ನಡೆದಿರತಕ್ಕಂಥ ಘಟನೆಗಳು ಇದಕ್ಕೆ ಸಾಮ್ಯತೆಗಳು ಕಂಡು ಬರ್ತಾ ಇದೆ. ಆ ತರ ಏನಾದ್ರೂ ಆದ್ರೆ ಮತ್ತೊಂದು ದುರಂತ ಅಂತ್ಯವಾಗಿರತಕ್ಕಂಥದ್ದು ಕ್ರೈಸ್ತ ಸನ್ಯಾಸಿನಿದ್ದು. ಮತ್ತಷ್ಟು ಮಾಹಿತಿನ ಪಡೆಯೋಣ. ನಮ್ಮ ರಾಮನಗರ ರಿಪೋರ್ಟರ್ ಲಿಂಗರಾಜು ನಮ್ಮ ಜೊತೆ ಇವಾಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲಿಂಗರಾಜು, ಇವಾಗ ಹೊರಗಡೆ ಎಲ್ಲ ಏನೇನಾಯ್ತು ಅಂತಕ್ಕಂಥದ್ರ ಬಗ್ಗೆ ಭವಿತ್ ಸಾಕಷ್ಟು ಮಾಹಿತಿ ಕೊಟ್ಟರು. ಈಗ ಒಂದು ಅಂಶ, 24 ವರ್ಷದ ಪ್ರಾಯದ ಹುಡುಗಿ ಏಕಾಏಕಿ ಹಾರ್ಟ್ ಅಟ್ಯಾಕ್, ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ ಅನ್ನೋದಾದ್ರೆ ಆಕೆಗೆ ಏನಾದ್ರೂ ಈ ಹಿಂದೆ ಹೃದ್ರೋಗಗಳಿತ್ತ, BP ಇತ್ತ, ಮುಂತಾದ ಪ್ರಶ್ನೆಗಳು ಬರುತ್ತೆ.
ಇದೆಲ್ಲ ಆದ್ಮೇಲೆ ಆಶ್ರಮದ ಒಳಗಡೆ ಏನೇನ್ ನಡೀತಾ ಇದೆ, ಅಲ್ಲಿ ಏನು ಮಾತುಗಳು ಕೇಳಿ ಬರ್ತಾ ಇತ್ತು, ಇದ್ರ ಬಗ್ಗೆ ಏನಾದ್ರೂ ಮಾಹಿತಿಯನ್ನ ಕಲೆ ಹಾಕಿದಿರಾ ಲಿಂಗರಾಜು? ಅರವಿಂದ್, ಏನಂದ್ರೆ ನಿತ್ಯಾನಂದ ಆಶ್ರಮ ಒಂಥರ ಭದ್ರಕೋಟೆ ಮಾಡ್ಕೊಂಡು